ನಮಸ್ಕಾರ ಸ್ನೇಹಿತರೆ. ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ, ಒಬ್ಬ ಪುರುಷನಲ್ಲಿ ಮಹಿಳೆಯರು ಪ್ರಮುಖವಾಗಿ ಏನನ್ನು ಇಷ್ಟಪಡ್ತಾರೆ? ಕೆಲವು ಪುರುಷರು ಅಷ್ಟೊಂದು ಆಕರ್ಷಕವಾಗಿಲ್ಲದೇ ಇದ್ರು ಅಥವಾ ಕೋಟ್ಯಾಧಿಪತಿಗಳಲ್ಲದೇ ಇದ್ರು ಮಹಿಳೆಯರು ಅವರತ್ತ ತುಂಬ ಸುಲಭವಾಗಿ ಆಕರ್ಷಿತರಾಗ್ತಾರೆ. ಆದರೆ ಇನ್ನೂ ಕೆಲವರು ಎಷ್ಟೇ ಪ್ರಯತ್ನ ಪಟ್ಟರು ದಾಂಪತ್ಯದಲ್ಲಾಗಲಿ ಅಥವಾ ಪ್ರೇಮ ಜೀವನದಲ್ಲಾಗಲಿ ಆ ಆಕರ್ಷಣೆಯನ್ನು ಸೃಷ್ಟಿಸೋದಕ್ಕೆ ಸೋತು ಬಿಡ್ತಾರೆ. ಯಾಕೆ ಗೊತ್ತಾ? ಯಾಕಂದರೆ ಬಹಳಷ್ಟು ಪುರುಷರು ಆಕರ್ಷಣೆ ಅಂದರೆ ಕೇವಲ ದುಡ್ಡು ಅಥವಾ ಬಾಹ್ಯ ಸೌಂದರ್ಯ ಅಂತ ಅಂದ್ಕೊಂಡಿದ್ದಾರೆ. ಆದರೆ ವಿಜ್ಞಾನ ಮತ್ತು ಸೈಕಾಲಜಿ ಹೇಳುವ ಅಸಲಿ ರಹಸ್ಯವೇ ಬೇರೆ. ಮಹಿಳೆಯರನ್ನ ದೈಹಿಕವಾಗಿ ಮತ್ತು ಭಾವನಾತ್ಮಕವಾಗಿ ಆಕರ್ಷಿಸಿ ಒಂದು ಗಟ್ಟಿಯಾದ ರೊಮ್ಯಾಂಟಿಕ್ ಬಾಂಧವ್ಯವನ್ನು ಹೇಗೆ ಬೆಳೆಸ್ಕೊಳ್ಬೇಕು ಅನ್ನೋದರ ಹಿಂದಿನ ಆ ಅಸಲಿ ಸೈಕಾಲಜಿಯನ್ನು ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ಲಿದ್ದೇವೆ. ಇಂದಿನ ಮಾಹಿತಿ ನಿಮ್ಮ ಇಡೀ ಲವ್ ಲೈಫನ್ನು ಬದಲಾಯಿಸಬಲ್ಲದು. ಹಾಗಾಗಿ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಮ್ಮ ಸಮಾಜದಲ್ಲಿ ಮತ್ತು ಸಿನಿಮಾಗಳಲ್ಲಿ ಆಕರ್ಷಣೆಯ ಬಗ್ಗೆ ಬಹಳಷ್ಟು ತಪ್ಪು ಕಲ್ಪನೆಗಳನ್ನು ಬಿತ್ತಲಾಗಿದೆ. ದುಬಾರಿ ಕಾರ್ ಇರಬೇಕು, 6 ಪ್ಯಾಕ್ ಇರಬೇಕು ಅಥವಾ ಹುಡುಗಿಯರ ಹಿಂದೆ ಬಿದ್ದು ಗೋಗಿರೆಯಬೇಕು ಅಂತೆಲ್ಲ ತೋರಿಸಲಾಗುತ್ತೆ. ಆದರೆ ವಾಸ್ತವದಲ್ಲಿ ಇಂತಹ ತಪ್ಪು ತಿಳುವಳಿಕೆಗಳು ಆಕರ್ಷಣೆಯನ್ನು ಹೆಚ್ಚಿಸುವ ಬದಲು ಇರುವ ಗೌರವವನ್ನು ಕೂಡ ಕಳೆದು ಹಾಕಿಬಿಡ್ತವೆ. ನೆನಪಿಡಿ, ಮಹಿಳೆಯರು ದೈಹಿಕ ಸಾಮೀಪ್ಯಕ್ಕಿಂತ ಮೊದಲು ಮಾನಸಿಕ ಸಾಮೀಪ್ಯ ಮತ್ತು ಸುರಕ್ಷತೆಯನ್ನು ಬಯಸ್ತಾರೆ. ಈ ದೈಹಿಕ ಆಕರ್ಷಣೆ ಅಥವಾ ಸಂಭೋಗದ ಬಯಕೆ ಅನ್ನೋದು ಒಂದು ಗಟ್ಟಿಯಾದ ಸಂಬಂಧದ ಮತ್ತು ಗೌರವದ ಒಂದು ಉಪ ಉತ್ಪನ್ನ, ಬೈ ಪ್ರಾಡಕ್ಟ್. ನಾವು ಹುಡುಗಿಯರನ್ನು ಇಂಪ್ರೆಸ್ ಮಾಡೋದಕ್ಕೆ ಶಾರ್ಟ್ ಕಟ್ ಹುಡುಕುವ ಬದಲು ನಮ್ಮ ವ್ಯಕ್ತಿತ್ವವನ್ನು ಹೇಗೆ ರೂಪಿಸ್ಕೊಳ್ಬೇಕು ಮತ್ತು ಅವರೊಂದಿಗೆ ಸರಿಯಾದಂತಹ ರೀತಿಯಲ್ಲಿ ಹೇಗೆ ಸಂಪರ್ಕವನ್ನು ಸಾಧಿಸಬೇಕು ಅಂತನ್ನೋದನ್ನು ವೈಜ್ಞಾನಿಕವಾಗಿ ಮತ್ತು ಗೌರವಯುತವಾಗಿ ಅರ್ಥ ಮಾಡ್ಕೊಳ್ಳೋಣ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮೊದಲನೆಯದು ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನ, ಸೆಲ್ಫ್ ಕಾನ್ಫಿಡೆನ್ಸ್ ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟ್. ಆಕರ್ಷಣೆಯ ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಅಂತಂದರೆ ಅದು ಆತ್ಮವಿಶ್ವಾಸ. ಒಬ್ಬ ಪುರುಷ ತನ್ನ ಮೇಲೆ ತಾನು ನಂಬಿಕೆ ಇಟ್ಕೊಂಡಾಗ ಅವನ ನಡಿಗೆ, ಮಾತು ಮತ್ತು ಬಾಡಿ ಲ್ಯಾಂಗ್ವೇಜ್ನಲ್ಲಿ ಒಂದು ಬದಲಾವಣೆ, ಒಂದು ಅದ್ಭುತವಾದ ರೇಡಿಯೇಷನ್ ಇರುತ್ತೆ. ಆ ರೇಡಿಯೇಷನ್ ಪ್ರತಿಯೊಬ್ಬರಲ್ಲಿ ಇರಲೇಬೇಕು ಕೂಡ. ಆಮೇಲೆ ಅತಿಯಾದ ಅವಲಂಬನೆ ಬೇಡ. ಮಹಿಳೆಯರು ತಮ್ಮ ಸ್ವಂತ ಕಾಲಿನ ಮೇಲೆ ನಿಂತಿರುವಂತಹ, ತನ್ನದೇ ಆದ ಗುರಿಯನ್ನು ಹೊಂದಿರುವಂತಹ ಮತ್ತು ಆಸೆಗಳನ್ನು ಹೊಂದಿರುವಂತಹ ಪುರುಷರನ್ನ ತುಂಬ ಇಷ್ಟಪಡ್ತಾರೆ. ನಿಮ್ಮ ಇಡೀ ಜಗತ್ತು ಕೇವಲ ಆಕೆಯ ಸುತ್ತಲೇ ಸುತ್ತಾ ಇದೆ. ಆಕೆ ಇಲ್ಲದೇ ಇದ್ರೆ ನಿಮಗೆ ಬದುಕೆ ಇಲ್ಲ ಅಂತನ್ನುವಂತಹ ವಾತಾವರಣವನ್ನು ನೀವು ಕ್ರಿಯೇಟ್ ಮಾಡಿದ್ರೆ, ವರ್ತಿಸಿದ್ರೆ ಆ ಆಕರ್ಷಣೆ ಅನ್ನೋದು ಸತ್ತು ಹೋಗ್ಬಿಡತ್ತೆ. ಇನ್ನು ಸ್ವಾಭಿಮಾನ ಮುಖ್ಯ. ಅದು ಹೇಗೆ ಅಂದರೆ, ನಿಮ್ಮನ್ನು ನೀವು ಗೌರವಿಸ್ಕೊಳ್ಳಿ. ನಿಮ್ಮ ನಿಯಮಗಳು, ನಿಮ್ಮ ಮೌಲ್ಯಗಳು ನಿಮಗೆ ಮುಖ್ಯವಾಗಿರಬೇಕು. ಯಾರನ್ನೋ ಪ್ರಸನ್ನಗೊಳಿಸೋದಕ್ಕೆ, ಯಾರನ್ನೋ ಖುಷಿಪಡಿಸೋದಕ್ಕೋಸ್ಕರ ನಿಮ್ಮ ಸ್ವಾಭಿಮಾನವನ್ನು ಬಿಟ್ಕೊಡ್ಬೇಡಿ. ತನ್ನನ್ನು ತಾನು ಗೌರವಿಸಿಕೊಳ್ಳುವಂತಹ ಪುರುಷನನ್ನು ಮಹಿಳೆಯರು ತುಂಬ ಇಷ್ಟಪಡ್ತಾರೆ. ಯಾವತ್ತೂ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರಲೇಬೇಕು. ಆ ಥರದ ಪುರುಷನನ್ನು ನೈಸರ್ಗಿಕವಾಗಿಯೇ ಮಹಿಳೆಯರು ಗೌರವಿಸ್ತಾರೆ ಮತ್ತು ಅಟ್ರಾಕ್ಟ್ ಕೂಡ ಆಗ್ತಾರೆ. ಅಂತಹವರತ್ತ ಆಕರ್ಷಿತರಾಗ್ತಾರೆ. ವ್ಯಕ್ತಿತ್ವ ಮತ್ತು ಸಂವಹನ ಕಲೆ ಅಂದರೆ ಪರ್ಸನಾಲಿಟಿ ಆ್ಯಂಡ್ ಕಮ್ಯುನಿಕೇಷನ್. ಮಾತು ಬಲ್ಲವನಿಗೆ ಜಗತ್ತೇ ವಶ ಅಂತ ಹೇಳ್ತಾರೆ. ನೀವು ಹೇಗೆ ಮಾತಾಡ್ತೀರಿ ಮತ್ತು ನಿಮ್ಮ ವ್ಯಕ್ತಿತ್ವ ಎಂತಹದು ಅನ್ನೋದು ನಿಮ್ಮ ಆಕರ್ಷಣೆಯನ್ನು ನಿರ್ಧರಿಸುತ್ತೆ. ಉತ್ತಮ ಸಂವಹನ ಅಂದರೆ ಕಮ್ಯುನಿಕೇಷನ್ ಕೇವಲ ಪ್ರಾಸಬದ್ಧವಾಗಿ ಕವಿತೆ ಹೇಳೋದಲ್ಲ, ಬದಲಿಗೆ ನಿಮ್ಮ ಮಾತುಗಳಲ್ಲಿ ಪ್ರಾಮಾಣಿಕತೆ ಇರಬೇಕು. ಇನ್ನು ಹಾಸ್ಯ ಪ್ರಜ್ಞೆ, ಸೆನ್ಸ್ ಆಫ್ ಹ್ಯೂಮರ್. ಮಹಿಳೆಯರಿಗೆ ತಮ್ಮನ್ನು ನಗಿಸುವ ಪುರುಷರು ಅಂತಂದರೆ ತುಂಬ ಇಷ್ಟ. ನಿಮ್ಮ ಸಂಭಾಷಣೆಯಲ್ಲಿ ಒಂದು ಚಿಕ್ಕದಾದ ಹಗೂರವಾದ ಹಾಸ್ಯ ಇರಲಿ. ಇದು ಇಬ್ಬರ ನಡುವಿನ ಮುಜುಗರವನ್ನು ದೂರ ಮಾಡಿ ವಾತಾವರಣವನ್ನು ತಿಳಿ ಮಾಡುತ್ತೆ, ಆರಾಮದಾಯಕವಾಗಿಸುತ್ತೆ. ಹಾಸ್ಯವಾಗಿ ಇರಬೇಕು.
ಆಮೇಲೆ ಮಾತಿನ ದಾಟಿ. ಆಕೆಯೊಂದಿಗೆ ಮಾತಾಡುವಾಗ ತುಂಬ ವೇಗವಾಗಿ ಅಥವಾ ತುಂಬ ನಿಧಾನವಾಗಿ ಮಾತಾಡಬೇಡಿ. ನಿಮ್ಮ ಧ್ವನಿಯಲ್ಲಿ ಗಾಂಭೀರ್ಯತೆ ಮತ್ತು ಪ್ರೀತಿ ಎರಡೂ ಇರಲಿ. ಈ ದೈಹಿಕ ಸಾಮೀಪ್ಯದ ಬಗ್ಗೆ ನೇರವಾಗಿ ಮಾತಾಡೋ ಬದಲು ಮೊದಲು ನೀವೇನು ಮಾಡಬೇಕು ಅಂದರೆ ಅವಳ ಆಲೋಚನೆಗಳು, ಆಕೆಯ ದಿನಚರಿಯ ಬಗ್ಗೆ ಆಸಕ್ತಿಯನ್ನು ತೋರಿಸಿ ಮಾತಾಡಿ. ಮಾತು ಮಧುರವಾಗಿದ್ದಾಗ ಮನಸ್ಸು ಹತ್ತಿರವಾಗುತ್ತೆ. ಸಿಹಿಯಾಗಿ ಮಾತಾಡಬೇಕು. ಆಮೇಲೆ ವೈಯಕ್ತಿಕ ಸ್ವಚ್ಛತೆ ಮತ್ತು ಪ್ರೆಸೆಂಟೇಷನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಗ್ರೂಮಿಂಗ್ ಆ್ಯಂಡ್ ಅಪಿಯರೆನ್ಸ್. ಸ್ನೇಹಿತರೆ, ಬಾಹ್ಯ ಸೌಂದರ್ಯ ಅಂದರೆ ಹೊರಗಿನ ಸೌಂದರ್ಯ ಎಲ್ಲವೂ ನಿಜ ಅಲ್ಲ. ಆದರೆ ನಿಮ್ಮ ಮೊದಲ ಇಂಪ್ರೆಷನ್ ಮೂಡೋದು ನಿಮ್ಮ ಪ್ರೆಸೆಂಟೇಷನ್ ಮೇಲೆ. ನೀವು ಎಷ್ಟು ರಿಚ್ ಆಗಿ ಬಟ್ಟೆ ಹಾಕಿದ್ದೀರಿ ಅಂತನ್ನೋದು ಮುಖ್ಯ ಅಲ್ಲ, ಆದರೆ ನೀವು ಎಷ್ಟು ಸ್ವಚ್ಛವಾಗಿದ್ದೀರಿ ಅನ್ನೋದು ಮುಖ್ಯ. ಹೈಜಿನಿಕ್ ಅಂತ ಕರಿತೀವಿ, ವೈಯಕ್ತಿಕ ಸ್ವಚ್ಛತೆ. ಪ್ರತಿದಿನ ಸ್ನಾನ ಮಾಡೋದು, ಉಗುರುಗಳನ್ನು ಕತ್ತರಿಸೋದು, ಶೇವಿಂಗ್ ಮಾಡೋದು, ಹೇರ್ ಕಟ್ ಕರೆಕ್ಟಾಗಿ ಮಾಡೋದು, ಇವೆಲ್ಲ ತುಂಬ ಇಂಪಾರ್ಟೆಂಟ್. ಮುಖ್ಯವಾಗಿ ನಿಮ್ಮ ಬಾಯಿಯ ದುರ್ವಾಸನೆ ಇರಬಾರ್ದು. ದೈಹಿಕವಾಗಿ ಹತ್ತಿರವಾಗೋದಕ್ಕೆ ಸ್ವಚ್ಛತೆ ಮೊದಲ ಷರತ್ತು. ಉತ್ತಮ ಸುಗಂಧ. ಒಂದು ರಿಸರ್ಚ್ ಅಂದರೆ ಒಂದು ಸಂಶೋಧನೆಯ ಪ್ರಕಾರ ಮಹಿಳೆಯರು ಪುರುಷನ ವಾಸನೆಗೆ ತುಂಬ ಬೇಗನೆ ಆಕರ್ಷಿತರಾಗ್ತಾರೆ. ಆದ್ದರಿಂದ ಒಂದು ಒಳ್ಳೆಯ ಲೈಟ್ ಆದ ಪರ್ಫ್ಯೂಮ್ ಅಥವಾ ಡಿಯೋಡ್ರೆಂಟನ್ನು ಬಳಸಿ. ಅದು ಹೆವಿ ಆಗಬಾರ್ದು. ಆಮೇಲೆ ಡ್ರೆಸ್ಸಿಂಗ್ ಸೆನ್ಸ್ ಹೇಗಿರಬೇಕು ಅಂದರೆ ನಿಮಗೆ ಒಪ್ಪುವ ಸ್ವಚ್ಛವಾದ ಮತ್ತು ಐರನ್ ಮಾಡಿದ ಬಟ್ಟೆಗಳನ್ನು ಹಾಕೊಳ್ಬೇಕು. ನಿಮ್ಮ ಡ್ರೆಸ್ಸಿಂಗ್ ನಿಮ್ಮ ಶಿಸ್ತನ್ನು ತೋರಿಸುತ್ತೆ. ಆಮೇಲೆ ಎಮೋಷನಲ್ ಇಂಟೆಲಿಜೆನ್ಸ್ ಮತ್ತು ಸಕ್ರಿಯ ಆಲಿಸುವಿಕೆ ಅಂದರೆ ಆಕ್ಟಿವ್ ಲಿಸನಿಂಗ್. ನೀವು ಕೇಳುವವರಾಗಬೇಕು, ಹೇಳುವವರಾಗಬಾರ್ದು. ಬಹಳಷ್ಟು ಪುರುಷರು ಮಾಡುವ ಒಂದು ದೊಡ್ಡ ತಪ್ಪು ಅಂತಂದರೆ ಮಹಿಳೆಯರು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ತಕ್ಷಣವೇ ಅದಕ್ಕೆ ಸೊಲ್ಯೂಷನ್ ನೀಡೋದಕ್ಕೆ ಹೋಗ್ತಾರೆ. ಆದರೆ ಮಹಿಳೆಯರಿಗೆ ಪರಿಹಾರಕ್ಕಿಂತ ಹೆಚ್ಚಾಗಿ ತಮ್ಮನ್ನು ಯಾರಾದರೂ ಕೇಳಿಸ್ಕೊಳ್ಬೇಕು, ಅವರ ನೋವುಗಳನ್ನು ಕೇಳಿಸ್ಕೊಳ್ಬೇಕು, ಅರ್ಥ ಮಾಡಿಕೊಳ್ಬೇಕು ಅನ್ನೋ ಹಂಬಲವಿರುತ್ತೆ. ಆಕ್ಟಿವ್ ಲಿಸನಿಂಗ್ ಅಂದರೆ ಆಕೆ ಮಾತಾಡುವಾಗ ನಿಮ್ಮ ಮೊಬೈಲನ್ನು ಪಕ್ಕಕ್ಕಿಟ್ಟು ಆಕೆಯ ಕಣ್ಣುಗಳನ್ನು ನೋಡಿ, ಕಣ್ಣಲ್ಲಿ ಕಣ್ಣನ್ನಿಟ್ಟ ನೋಡಿ ಗಮನವಿಟ್ಟು ಕೇಳಿ. ಆಕೆಯ ಭಾವನೆಗಳಿಗೆ ಸ್ಪಂದಿಸಿ. ಹೌದಾ, ಆಮೇಲೇನಾಯಿತು ಅಂತ ಕೇಳುತ್ತಾ ನೀವು ಆಕೆಯ ಮಾತಿನಲ್ಲಿ ತೊಡಗಿಸ್ಕೊಂಡಿದ್ದೀರಿ ಅನ್ನೋದನ್ನು ತೋರಿಸಿ. ಭಾವನೆಗಳನ್ನು ಗೌರವಿಸಿ. ಆಕೆ ಬೇಜಾರಲ್ಲಿದ್ದಾಗ ಅಥವಾ ಕೋಪದಲ್ಲಿದ್ದಾಗ ಇದಕ್ಕಿಷ್ಟೊಂದು ರಿಯಾಕ್ಟ್ ಮಾಡಬೇಕಾ ಅಂಥೇಳಿ ತಳ್ಳಿ ಹಾಕಬೇಡಿ. ಆಕೆ ಜಾಗದಲ್ಲಿ ನೀವು ನಿಂತು ಯೋಚನೆ ಮಾಡಿ. ಎಮೋಷನಲ್ ಇಂಟೆಲಿಜೆನ್ಸ್ ಇರುವ ಪುರುಷರು ಮಹಿಳೆಯರಿಗೆ ಅತ್ಯಂತ ಸುರಕ್ಷಿತ ಮತ್ತು ಆಕರ್ಷಿತವಾಗಿ ಕಾಣ್ತಾರೆ. ಇನ್ನು ನಂಬಿಕೆಯನ್ನು ಗಳಿಸೋದು, ಟ್ರಸ್ಟ್ ಬಿಲ್ಡಿಂಗ್. ಒಂದು ಗಟ್ಟಿಯಾದ ರೊಮ್ಯಾಂಟಿಕ್ ಸಂಬಂಧಕ್ಕೆ ಮತ್ತು ತೃಪ್ತಿದಾಯಕ ದೈಹಿಕ ಬಾಂಧವ್ಯಕ್ಕೆ ಅತ್ಯಂತ ಭದ್ರವಾದ ಬುನಾದಿ ಅಂದರೆ ಅದು ನಂಬಿಕೆ, ಟ್ರಸ್ಟ್. ಮಹಿಳೆಯರು ಯಾರನ್ನ ಪೂರ್ಣವಾಗಿ ನಂಬ್ತಾರೋ ಅವರ ಮುಂದೆ ಮಾತ್ರ ತಮ್ಮ ಭಾವನೆಗಳನ್ನು ಮತ್ತು ತಮ್ಮ ದೈಹಿಕ ಬಯಕೆಗಳನ್ನು ಮುಕ್ತವಾಗಿ ತೆರೆದಿರ್ತಾರೆ. ಹೇಳಿದ್ದನ್ನು ಮಾಡಿ ಅಂದರೆ ನೀವು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ. ಸಣ್ಣ ಸಣ್ಣ ವಿಷಯಗಳಲ್ಲೂ ಪ್ರಾಮಾಣಿಕವಾಗಿರಿ. ಸುಳ್ಳು ಹೇಳುವುದು ಸಿಕ್ಕಿಬಿದ್ರೆ ಇಷ್ಟು ದಿನ ಗಳಿಸಿದ ನಂಬಿಕೆ ಒಂದೇ ಕ್ಷಣದಲ್ಲಿ ನಾಶವಾಗಿ ಬಿಡುತ್ತೆ. ಹೇಳಿದ ಮಾತುಗಳನ್ನು, ಕೊಟ್ಟ ಮಾತುಗಳನ್ನು ಉಳಿಸ್ಕೊಳ್ಳಿ. ಚಿಕ್ಕ ಚಿಕ್ಕ ಸಂತೋಷವೇ ಕೊನೆಯ ತನಕ ಬಾಳಿಕೆ ಬರುತ್ತೆ. ಗೌಪ್ಯತೆಯನ್ನು ಕಾಪಾಡಿ. ಆಕೆ ನಿಮ್ಮೊಂದಿಗೆ ಹಂಚಿಕೊಂಡ ರಹಸ್ಯಗಳನ್ನು ಅಥವಾ ವೈಯಕ್ತಿಕ ವಿಷಯಗಳನ್ನು ಬೇರೆಯವರ ಮುಂದೆ ಎಂದಿಗೂ ಹೇಳಬೇಡಿ. ನೀವು ಆಕೆಯ ರಹಸ್ಯಗಳನ್ನು ಕಾಪಾಡ್ತೀರಿ ಅನ್ನುವಂತಹ ಭರವಸೆ ಆಕೆಗೆ ಮೂಡಿದಾಗ ಆಕೆ ನಿಮ್ಮೊಂದಿಗೆ ಇನ್ನಷ್ಟು ಹತ್ತಿರವಾಗ್ತಾಳೆ. ಪುರುಷರು ಮಾಡುವ ಸಾಮಾನ್ಯ ತಪ್ಪುಗಳು ಅಂದರೆ ಕಾಮನ್ ಮಿಸ್ಟೇಕ್ಸ್ ಮೆನ್ ಮೇಕ್. ಈಗ ಮಹಿಳೆಯರನ್ನು ಆಕರ್ಷಿಸುವ ಪ್ರಕ್ರಿಯೆಯಲ್ಲಿ ಅಥವಾ ಸಂಬಂಧದಲ್ಲಿದ್ದಾಗ ಪುರುಷರು ಮಾಡುವಂತಹ ಕೆಲವು ಗಂಭೀರ ತಪ್ಪುಗಳ ಬಗ್ಗೆ ನಾವು ತಿಳಿಯೋಣ. ಇವುಗಳನ್ನು ನೀವು ಖಂಡಿತವಾಗಿ ತಪ್ಪಿಸಬೇಕು ಕೂಡ. ಏನಂದರೆ ಅತಿಯಾದ ಹಪಾಪಿ, ನೀಡಿನೆಸ್, ಯಾವಾಗಲೂ ಮೆಸೇಜ್ ಮಾಡೋದು, ಆಕೆ ರಿಪ್ಲೈ ಮಾಡದೇ ಇದ್ರೆ ಕೋಪ ಮಾಡಿಕೊಳ್ಳೋದು,
ನೀನೆಲ್ಲಿದೆಯಾ, ಯಾರ ಜೊತೆ ಇದೆಯಾ ಅಂಥೇಳಿ ಸದಾ ಪ್ರಶ್ನೆಯನ್ನು ಮಾಡೋದು, ಇವು ನಿಮ್ಮ ಮೇಲಿರುವಂತಹ ಆಕರ್ಷಣೆಯನ್ನು ಝೀರೋ ಮಾಡಿಬಿಡುತ್ತವೆ. ಇದು ನಿಮ್ಮ ಅಪಕ್ವತೆಯನ್ನು ತೋರಿಸುತ್ತೆ. ಮೆಚುರಿಟಿ ಆಗಿಲ್ಲ ಇವನಿಗೆ ಅಂತ ತೋರಿಸ್ಬಿಡುತ್ತೆ. ಇನ್ನು ಸಮ್ಮತಿಯನ್ನು ಗೌರವಿಸದಿರುವುದು. ದೈಹಿಕ ಸಮೀಪದಲ್ಲಿ ಸಂಗಾತಿಯ ಒಪ್ಪಿಗೆ ಅತ್ಯಂತ ಮುಖ್ಯ. ಆಕೆಗೆ ಮನಸ್ಸೇ ಇಲ್ಲದಿದ್ದಾಗ ಅಥವಾ ಆಕೆ ಸಿದ್ಧವಿಲ್ಲದಿದ್ದಾಗ ಬಲವಂತ ಮಾಡೋದು ಅಥವಾ ಬೇಜಾರು ಮಾಡ್ಕೊಳ್ಳೋದು ಅತ್ಯಂತ ತಪ್ಪು ನಡವಳಿಕೆ. ಆಕೆಯ ಇಲ್ಲ ಅನ್ನೋದನ್ನು ಗೌರವಿಸಿ. ನೀವು ಆಕೆಯ ನಿರ್ಧಾರವನ್ನು ಗೌರವಿಸಿದಾಗ ಮುಂದಿನ ಬಾರಿ ಆಕೆಯೇ ನಿಮ್ಮಂತ ಹೆಚ್ಚು ಆಸಕ್ತಿಯಿಂದ ಬರ್ತಾಳೆ. ಇನ್ನು ಕೇವಲ ದೈಹಿಕ ಸುಖದ ಬಗ್ಗೆಯೇ ಯೋಚನೆ ಮಾಡೋದು. ನೀವು ಕೇವಲ ದೈಹಿಕ ಕ್ರಿಯೆಗಾಗಿ ಮಾತ್ರ ಆಕೆಯನ್ನು ಇಷ್ಟಪಡ್ತಾ ಇದ್ದೀರಿ ಅನ್ನುವಂತಹ ಭಾವನೆ ಆಕೆಗೆ ಬಂದರೆ ಆಕೆಯೇ ನಿಮ್ಮಿಂದ ದೂರ ಸರಿತಾಳೆ. ದೈಹಿಕ ಸಮೀಪದ ಹೊರತಾಗಿಯೂ ಆಕೆಯ ವ್ಯಕ್ತಿತ್ವವನ್ನು ನೀವು ಪ್ರೀತಿಸಬೇಕು. ಆಳವಾದ ಬಾಂಧವ್ಯವನ್ನು ಬೆಳೆಸ್ಕೊಳ್ಳೋದು ಅಂದರೆ ಡೆವಲಪಿಂಗ್ ಎ ಡೀಪರ್ ಕನೆಕ್ಷನ್. ಆಕರ್ಷಣೆಯನ್ನು ದೀರ್ಘಕಾಲ ಉಳಿಸಿಕೊಳ್ಳೋದಕ್ಕೆ ಇಬ್ಬರ ನಡುವೆ ಒಂದು ಆಳವಾದ ಸಂಪರ್ಕ ಇರಬೇಕು. ಅದಕ್ಕಾಗಿ ನೀವು ದಿನನಿತ್ಯದ ಜೀವನದಲ್ಲಿ ಕೆಲವು ಸಣ್ಣ ಬದಲಾವಣೆಗಳನ್ನು ಮಾಡಿಕೊಳ್ಬೋದು. ಹೊಸ ಅನುಭವಗಳನ್ನು ಹಂಚಿಕೊಳ್ಳಿ. ಏನಂದರೆ ಒಟ್ಟಿಗೆ ಎಲ್ಲಾದರೂ ಪ್ರವಾಸ ಹೋಗಿ ಹೊಸ ಹವ್ಯಾಸಗಳನ್ನು ಕಲಿಯಿರಿ ಅಥವಾ ಒಟ್ಟಿಗೆ ಅಡುಗೆಯನ್ನು ಮಾಡಿ. ಇಂತಹ ಜಂಟಿ ಚಟುವಟಿಕೆಗಳು ಶೇರ್ಡ್ ಎಕ್ಸ್ಪೀರಿಯನ್ಸಸ್ ಏನಿದಾವೆ ನಿಮ್ಮ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತೆ. ಪ್ರೀತಿಯ ಸ್ಪರ್ಶ, ನಾನ್ ಸೆಕ್ಸುವಲ್ ಟಚ್ ಅಂತ ಕರಿತೀವಿ ಇದಕ್ಕೆ. ಏನು ಹಾಗಂದ್ರೆ ದೈಹಿಕ ಸಾಮೀಪ್ಯ ಅಂತಂದರೆ ಕೇವಲ ಸಂಭೋಗ ಅಲ್ಲ. ಸಾರ್ವಜನಿಕವಾಗಿ ನಡೆದುಕೊಂಡು ಹೋಗುವಾಗ ಕೈಯನ್ನು ಹಿಡಿಯೋದು, ಸುಮ್ಮನೆ ಕೂತಾಗ ಹೆಗಲ ಮೇಲೆ ಕೈಯನ್ನು ಹಾಕೋದು, ಹಣೆಗೆ ಮುತ್ತಿಡೋದು, ಇಂತಹ ಕಾಳಜಿಯ ಸ್ಪರ್ಶಗಳು ಮಹಿಳೆಯರಲ್ಲಿ ಪ್ರೀತಿಯ ಹಾರ್ಮೋನ್ ಆದ ಆಕ್ಸಿಟೋಸಿನ್ ಅನ್ನು ಬಿಡುಗಡೆ ಮಾಡುತ್ತವೆ. ಇದು ಇಬ್ಬರ ನಡುವಿನ ವೈಯಕ್ತಿಕ ದೈಹಿಕ ಆಕರ್ಷಣೆಯನ್ನು ನೈಸರ್ಗಿಕವಾಗಿ ತುದಿಗೆ ಕೊಂಡೊಯ್ಯುತ್ತೆ. ಸ್ನೇಹಿತರೆ, ಇಂದಿನ ಚರ್ಚೆಯ ಸಾರಾಂಶ ಇಷ್ಟೇ. ಮಹಿಳೆಯರನ್ನು ಆಕರ್ಷಿಸುವುದು ಅಂದರೆ ಯಾವುದೇ ಮಂತ್ರದಂಡ ಅಲ್ಲ, ಮಾಸ್ಟರ್ ಸೈನ್ಸ್ ಅಲ್ಲ, ಅಥವಾ ಮ್ಯಾನಿಪುಲೇಷನ್ ಟ್ರಿಕ್ ಅಲ್ಲ, ಮಾಟಮಂತ್ರ ಮಾಡೋದಂತೂ ಅಲ್ವೇ ಅಲ್ಲ. ಅದು ನಿಮ್ಮನ್ನು ನೀವು ಉತ್ತಮ ಪುರುಷನನ್ನಾಗಿ ರೂಪಿಸಿಕೊಳ್ಳುವ ಒಂದು ಸುಂದರ ಪ್ರಕ್ರಿಯೆ. ನಿಮ್ಮಲ್ಲಿ ಆತ್ಮವಿಶ್ವಾಸವಿದ್ದಾಗ, ನೀವು ಸ್ವಚ್ಛತೆ ಮತ್ತು ಗೌರವಕ್ಕೆ ಆದ್ಯತೆಯನ್ನು ನೀಡಿದಾಗ, ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಆಕೆಗೆ ಸುರಕ್ಷತೆಯ ಭಾವನೆಯನ್ನು ನೀಡಿದಾಗ, ಜಗತ್ತಿನ ಯಾವುದೇ ಮಹಿಳೆಯಾದರೂ ನಿಮ್ಮನ್ನು ಪ್ರೀತಿಸೋದಕ್ಕೆ ಮತ್ತು ನಿಮ್ಮೊಂದಿಗೆ ದೈಹಿಕ ಹಾಗೂ ಮಾನಸಿಕ ಬಾಂಧವ್ಯವನ್ನು ಹೊಂದುವುದಕ್ಕೆ ಬಯಸ್ತಾಳೆ. ಪ್ರೀತಿ ಮತ್ತು ಕಾಮ ಎರಡೂ ಪರಸ್ಪರ ಗೌರವ ಮತ್ತು ಸಮ್ಮತಿಯಿಂದ ಕೂಡಿದ್ದಾಗ ಮಾತ್ರ ಬದುಕು ಅತ್ಯಂತ ಸುಂದರವಾಗುತ್ತೆ. ನಿಮಗೆ ಇಂದಿನ ಈ ಸೈಕಾಲಜಿಕಲ್ ಮತ್ತು ಲೈಫ್ ಚೇಂಜಿಂಗ್ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಂಬಂಧಗಳಲ್ಲಿ ಗೊಂದಲದಲ್ಲಿರುವ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ಸಲಹೆಗಳಲ್ಲಿ ನಿಮಗೆ ಯಾವ ಟಿಪ್ ಇಷ್ಟ ಆಯಿತು, ಅತ್ಯಂತ ಅದ್ಭುತ ಅಂತ ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕೆಳಗೆ ಕಮೆಂಟ್ ಮಾಡಿ. ಹ್ಯಾಪಿ ಲೈಫ್ ಅಂತ ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ವ್ಯಕ್ತಿತ್ವ ವಿಕಸನ, ಸೈಕಾಲಜಿಕಲ್ ಮತ್ತು ಸಂಬಂಧಗಳ ರಹಸ್ಯಗಳನ್ನು ತಿಳಿಯೋದಕ್ಕೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿಯ ಬದುಕು ಸುಂದರವಾಗಿರಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಶುಭ ದಿನ. ಟೇಕ್ ಕೇರ್. ಬಾಯ್. ಸಿ ಯು. ಹ್ಯಾಪಿ ಲೈಫ್.